ಸಿದ್ದರಾಮಯ್ಯ ಮಂಡಿಸಿರತಕ್ಕಂಥ ಒಂದು ಬಜೆಟ್ ಬಗ್ಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಒಂದು ಬಜೆಟ್ ನೀರಸವಾದ ಬಜೆಟ್ ಆಗಿದೆ. ಅಹಿಂದ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ತಕ್ಕಂಥ ಸಿಎಂ ಹಿಂದುಳಿದ ವರ್ಗದವರಿಗೂ ಕೂಡ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ನೀಡಿಲ್ಲ. ಹೆಸರಿಗಷ್ಟೇ ಅಹಿಂದ ನಾಯಕರು. ಇದೊಂದು ಸಾಲದ ಬಜೆಟ್. ಸುದೀರ್ಘವಾಗಿ 3.5 ಗಂಟೆಗಳ ಕಾಲ ಬಜೆಟ್ ಓದಿದ್ದು. ಅದನ್ನು ಸಿಎಂ ಸಾಧನೆ ಅಂತ ಅಂದ್ಕೊಂಡಿದ್ದಾರೆ. ಇಲಾಖಾವಾರು ಯಾವುದೇ ಅಂಕಿಅಂಶಗಳು ನೀಡದೆ ಪ್ಯಾಕೇಜ್ ರೀತಿಯಲ್ಲಿ ಬಜೆಟ್ ನೀಡಿದ್ದಾರೆ. ರೈತರ ಜೀವನಾಡಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಯಾವುದೇ ಒಂದು ವಿಶೇಷವಾದಂಥ ಪ್ಯಾಕೇಜ್ ನೀಡಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಒಂದು ಬಡ್ಜೆಟನ್ನು ನೋಡಿದಾಗ, ಮೊದಲನೇ ವರ್ಷದ ಬಡ್ಜೆಟ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತು ಎರಡನೇ ಬಡ್ಜೆಟ್ಟು ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತಲೆಗೆ ಹಾಕಿದರು. ಆದರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ, ಇದನ್ನು ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದರೆ, ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂಥ ನಮ್ಮ ರಾಜ್ಯ, ಅದನ್ನು ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನು ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು. ಬಹುಶಃ ಈ ಕರ್ನಾಟಕದ್ದು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಒಂದು ಬಡ್ಜೆಟನ್ನು ನೋಡಿದಾಗ, ಮೊದಲನೇ ವರ್ಷದ ಬಡ್ಜೆಟ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತು ಎರಡನೇ ಬಡ್ಜೆಟ್ಟು ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತಲೆಗೆ ಹಾಕಿದರು. ಆದರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ, ಇದನ್ನು ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದರೆ, ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂಥ ನಮ್ಮ ರಾಜ್ಯ, ಅದನ್ನು ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನು ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು. ಬಹುಶಃ ಈ ಕರ್ನಾಟಕದ್ದು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಹುಶಃ ಇವತ್ತಿನ ಈ ಒಂದು ಬಡ್ಜೆಟನ್ನು ನೋಡಿದಾಗ, ಮೊದಲನೇ ವರ್ಷದ ಬಡ್ಜೆಟ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತು ಎರಡನೇ ಬಡ್ಜೆಟ್ಟು ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ